ಮಾಡೋದು ನಾನೇ ಟೀಚ್ ಮಾಡ್ತಾ ಇದ್ದೀನಿ. ಅಭಿ is walking with Apsaras. ಶ್ರೀ ವೆಂಕಟರಮಣ ಗೋವಿಂದ ಬಲೆ ಪರೆ ಲಗೆ ತೆರೆ ಸಾಥ್ ಮೇ. ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ವಿ ಹ್ಯಾವ್ ಪ್ಲ್ಯಾನ್ ಫಾರ್ ಗೋಕರ್ಣ. ಯಾರು ಹೋಗ್ತಾ ಇರೋದು ಅಂತಂದರೆ ನಾನೇನು ಇವಾಗ ಕಂಪ್ನಿ ಹೋಗ್ತಾ ಇದ್ದೀನಿ. ಸೊ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನೈಟ್ ಹೊರಡ್ತೀವಿ ನಾವು ಬೆಂಗಳೂರಿಂದ. ಇವತ್ತು ಹೋಗಿ ನಾಳೆ ಫುಲ್ಲು ಇದ್ದು ನೆಕ್ಸ್ಟ್ ಡೇ ಈವ್ನಿಂಗ್ ಅಥವಾ ಮಧ್ಯಾಹ್ನ ಬಿಡ್ತೀವಿ. ಹೋಗೋಣ, ನಿಮಗೆ ಗೋಕರ್ಣ ಮತ್ತು ಅಲ್ಲಿ ಏನೇನು ಮಾಡ್ತೀವಿ ಅಂತ ಪ್ರತಿಯೊಂದು ತೋರಿಸ್ತೀನಿ. ಆಮೇಲೆ ನನ್ನ ಜೊತೆ ಯಾರ್ಯಾರಿದ್ದಾರೆ ಹೊಸ ಫ್ರೆಂಡ್ಸು, ನ್ಯೂ ಪೀಪಲ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ನಾನು ಬಸ್ ಹೋಗೋಕ್ಕಿಂತ ಮುಂಚೆ ಸೀನಿಯರ್ ಇಂಜಿನಿಯರು ಶ್ರೀ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಗಾಡಿನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಬೇರೆ ಕಡೆ ನಾವು ಬಸ್ ಹತ್ತಕ್ಕೆ ಹೋಗಬೇಕು. ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ, ನನಗೆ ಗೊತ್ತಲ್ಲ, ಯಾವಾಗಲೂ ಲೇಟೇ ನಾನು. ಶ್ರೀ ಅಂತ ಹೇಳಿದ್ನಲ್ಲ, ಸೀನಿಯರ್ ಇಂಜಿನಿಯರು. ಹಾಯ್, ಹೇಗಿದ್ದೀರಾ? ಸೂಪರ್. ನೋಡಿ ಬ್ಯಾಗ್ ಎಲ್ಲ ಇಟ್ಕೊಂಡು ಕುಮಟಾಗ ಹೋಗಕ್ಕೆ ಎಷ್ಟು ಕಾಯ್ದಿರೋದು ಅಭಿ? ವೆಯ್ಟ್ ಮಾಡಿದ್ದಾರೆ. ನಾನು ಬರೋದೇ ಸ್ವಲ್ಪ ಡೌಟ್ ಇತ್ತು, ಆದ್ರೂ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ರಿಸ್ಕ್ ತೊಗೊಂಡು ಬಂದಿದ್ದೀನಿ. ಸೊ ಇಲ್ಲಿಂದ ಅಲ್ಲಿ ಇನ್ನೂ ತುಂಬ ಜನ ಇದ್ದಾರೆ, ತೋರಿಸ್ತೀನಿ. ಹೋಗುವ ಬನ್ನಿ. ಊಟ ಮಾಡಿರಲಿಲ್ಲ, ಸೊ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹೋಟ್ಲಿಗೆ ಬಂದ್ವಿ. ಇದ್ದಾರೆ ನಮ್ಮ ಫ್ರೆಂಡು ವರುಣ್ ಅಂದ್ಬಿಟ್ಟು. ಹಾಯ್ ಬ್ರೋ. ಇನ್ನೊಬ್ರು ಸೀನಿಯರ್ ಇಂಜಿನಿಯರ್ ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ಹೆಸರು ಅಖಿಲ ಅಂದ್ಬಿಡು. ಹಾಯ್ ಹೇಳಿ. ಒಂದು ಇವರು ಟ್ರೈನಿ ಇಂಜಿನಿಯರ್ ಸ್ವಾತಿ ಅಂದ್ಬಿಡು. ಇವರು ತಂಗಿ ಚೈತ್ರಶ್ರೀ ಅಂದ್ಬಿಡು. ಸೊ ನಾವೆಲ್ಲರೂ ಇವಾಗ ಊಟ ಮಾಡಕ್ಕೆ ಬಂದು ಊಟ ಮಾಡ್ಬಿಟ್ಟು ಹೋಗೋಣ ಬನ್ನಿ. ಜರ್ನಿ ಮಾಡ್ತಾ ಇರೋದು ಟಿ ಇದೆ, ಗೋಕರ್ಣಗೆ ಹೋಗ್ತಾ ಇರೋದು. ಫಸ್ಟು ನಂಗೆ ನಮಸ್ಕಾರ ಮಾಡಬೇಕು. ಇಲ್ಲಿ ಸುಖಕರವಾಗಿರಲಿ ನಮ್ಮ ಪ್ರಯಾಣ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಇವಾಗ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಜೊತೆ ಇದ್ದಾರೆ ನಮ್ಮ ಮ್ಯಾನೇಜರು ಮ್ಯಾಮು. ಸೊ ಹೌದೌದು, ನಮ್ಮ ಫೇವ್ರೇಟ್ ಫ್ರೆಂಡು. ಹಾಯ್ ಹೇಳಿ. ಸ್ವಾತಿ ಮ್ಯಾಮ್ ಅಂದ್ಬಿಟ್ಟು. ಇವರು ಶ್ರಾವಣಿ ಅಂದ್ಬಿಟ್ಟು, ಇವರು ಸೀನಿಯರ್ ಇಂಜಿನಿಯರು. ಇವ್ರ ಹತ್ರ ಅವಾಗಲೇ ಮಾತಾಡ್ಸಿದ್ದೀನಿ. ಸೊ ಇವರು ಶ್ರವಣ ಅಂದ್ಬಿಟ್ಟು, ಅವ್ರನ್ನ ಅವಾಗಲೇ ಮಾತಾಡ್ಸಿದ್ದೀನಿ. ಇವ್ರು ಮಾತಾಡ್ಸಿದ್ದೀನಿ. ಹಾಯ್ ಬ್ರೋ. ಹಾಯ್ ಅಂದ್ಬಿಟ್ಟು, ಅವರು ಇಂಜಿನಿಯರು. ಎಲ್ಲರೂ ಇಂಜಿನಿಯರ್ಸ್ ಇಲ್ಲಿ ಇವಾಗ. ಗೈಸ್ 6:30 ಆಗಿದೆ. ಇನ್ನು ನಾವು ಶಿವಮೊಗ್ಗಕ್ಕೂ ದಾಟಿಲ್ಲ ಗೈಸ್. ಇಲ್ಲಿ ನೋಡ್ರಿ 22 ಇದೆ. ಇನ್ನು ಹೋಗ್ತಾ ಇದೀವಿ ಗೈಸ್. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಆಲ್ಮೋಸ್ಟ್ ಸಾಗರ ಹತ್ರ ರೀಚ್ ಆಗಿದ್ದೀವಿ. ಟೆಂಟ್ ಹತ್ರ ಬಂದಿದ್ದೀವಿ, ಟೀ ಕುಡಿಯೋಣ ಅಂದ್ಬಿಟ್ಟು. ಚೇರ್ಸ್. ವಾವ್, ನೈಸ್ ಗೈಸ್. ಇನ್ನೂ ರೀಚ್ ಆಗಿಲ್ಲ. ಸಾಗರ ದಾಟ್ಕೊಂಡು ಇನ್ನೂ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇಲ್ಲೊಂದು ವ್ಯೂ ಪಾಯಿಂಟ್ ಹತ್ರ ನಿಂತಿದ್ದೀವಿ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ತೋರಿಸ್ತೀನಿ ಬರೀ. ಶರಾವತಿ ಕಂಡಿದೆ ಇದು. ವಾ, ಸೂಪರ್. ಸಾಗರನ ಇದು? ಸಾಗರ ಬ್ಯೂಟಿ. ಇವಾಗ ಊಟಕ್ಕೆ ಬಂದಿದ್ದೀವಿ. ಈ ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೀವಿ. ಚಪಾತಿ ತೋರಿಸಿ ನೋಡ್ರಿ ಹೆಂಗಿದೆ ಇಲ್ಲಿ. ನೋಡಿದ್ರಾ ಹೆಂಗಿದೆ? ಇದಕ್ಕೆ ಒಂದು ಒಳ್ಳೆ ಹೆಸರಿಟ್ಟವ್ರು ನಮ್ಮ ಬ್ರದರು. ಕ್ರಾಸ್ ಬ್ರೀಡ್ ಅಂತ ಇಟ್ಟಿದ್ದಾರೆ ಇದಕ್ಕೆ ಹೆಸರು. ಕ್ರಾಸ್ ಬ್ರೀಡು, ಜೋಳದ ರೊಟ್ಟಿ. ಆಮೇಲೆ ಇಲ್ಲೊಂದು ಕಾಜು ಆರ್ಡರ್ ಮಾಡಿದ್ದೀರಿ. 3 ಜನ ವೆಜಿಟೇರಿಯನ್, ಫುಲ್ ವೆಜ್ಜು. ನೀನು ಆ ಕಡೆ ಇರೋರೆಲ್ಲ ನಾನ್ ವೆಜ್ಜು ಗೈಸ್. ನಾವಿನ್ನೂ ರೆಸಾರ್ಟ್ಗೆ ರೀಚ್ ಆಗಿಲ್ಲ. ರೆಸಾರ್ಟ್ ಹೋಗೋಕ್ಕಿಂತ ಮುಂಚೆ ಟಿಫನ್ನು ಊಟ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಅಲ್ಲಿಗೆ ಆಮೇಲೆ ನಾವು ಡೈರೆಕ್ಟ್ ಹೋಗ್ತೀವಿ. ಸೊ ಫಸ್ಟು ಇಲ್ಲಿ ಊಟ ಮುಗಿಸ್ಬಿಡೋಣ. ಹಿಂಗೆ ಆಮೇಲೆ ಹಿಂಗೆ ನೋಡಿ ಗೈಸ್, ಎಲ್ರಿಗೂ ವ್ಲಾಗ್ ಮಾಡೋದು ನಾನೇ ಟೀಚ್ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡಬೇಕು ಅಂತ ಅಷ್ಟೇ. ಗೊತ್ತಾಯ್ತವ್ರ? ಹೇಗಿದೆ ಅಂತಂದರೆ ನಾವು ಬುಕ್ ಮಾಡಿರೋದು ಬೀಚ್ ಪಕ್ಕನೇ ರೆಸಾರ್ಟು. ಮಸ್ತಾಗಿದೆ ಫೀಲಿಂಗ್ ಮಾತ್ರ. ಬನ್ರಿ ಹೋಗೋಣ ಅಲ್ಲಿಗೆ. ಹೀರೋ ನೋಡಿ ಗೈಸ್, ಹೆಂಗಿದೆ ಅಲ್ಲಿ ಬೀಚು. ಆಫ್ಟರ್ ಪಾಂಡಿಚೇರಿ ನಾನು ಬರ್ತಾ ಇರೋದೇ ಇವತ್ತು. ನೋಡ್ರಿ, ನೆಕ್ಸ್ಟ್ ಲೆವೆಲ್ ಫೀಲು ಗೈಸ್. ತುಂಬ ದಿನಗಳಾದ್ಮೇಲೆ ಫೀಲ್ ಮಾಡ್ತಾ ಇದ್ದೀನಿ. ಒಳ್ಳೆ ಫೀಲ್ ಆಗ್ತದೆ ನನಗೆ. ಹೆಂಗೆ ಅನಿಸ್ತಿದೆ ಗೋಕರ್ಣ ಕುಮಟ? ಹಾಂ, ಬಾದ್ಮೇ ಬಂದಿದ್ದೀವಿ ಆಟಾಡಕ್ಕೆ. ನೋಡೋಣ ಹೆಂಗಾಗುತ್ತೆ. ವರ್ಕ್ ಎಲ್ಲ ಮಾಡಿರ್ತಲ್ಲ, ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತಲ್ಲ. ಸೊ ಈ ಟೈಮಲ್ಲಿ ಬರಬೇಕು, ಪೀಸಾಗಿ ಎಲ್ಲರ ಜೊತೆ ಎಂಜಾಯ್ ಮಾಡಿಕೊಂಡು. ಪಕ್ಕದಲ್ಲೇ ಬೀಚ್ ಸೈಡ್ ಪಕ್ಕದಲ್ಲೇ ಮಾಡ್ಕೊಂಬಿಡ್ಬೇಕು ರೂಮು. ಸೊ ಆರಾಮಾಗಿರುತ್ತೆ. ಇಲ್ಲೆಲ್ಲ ಎಷ್ಟೊತ್ತು ಆಟಾಡ್ಬಿಟ್ಟು ಹೋಗ್ಬಿಟ್ಟು ಮನೇಲಿ ಚಿಲ್ ಮಾಡ್ಬೋದು. ಅಲ್ಲೇ ರೂಮು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಹೋಗ್ಬಿಟ್ಟು ರೂಮ್ ತೋರಿಸ್ತೀನಿ. ನಾವು 5 ಜನ ಬಾಯ್ಸ್ ಒಂದೇ ರೂಮ್ ತೊಗೊಂಡಿದ್ದೀವಿ.
ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಬರ್ರಿ ಮುಂದೆ ಹೋಗೋಣ. ಯಪ್ಪ 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 ಹೊಡಿತದಲ್ಲ ಗೈಸ್ ಇದು ದೇವ್ರ. ಗೈಸ್ ವಿಡಿಯೋ ಮಾಡ್ತಿದ್ರೆ ಎಂಜಾಯ್ ಮಾಡೋಕ್ಕಾಗ್ತಲ್ಲ, ಸೊ ಅದಕ್ಕೆ ಸ್ವಲ್ಪ ಜಾಲಿ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಗೈಸ್, ಬಾಯ್ ಗೈಸ್. ನನ್ನ ಅವತಾರ ನೋಡ್ರಿ, ಫುಲ್ ಆಟಾಡ್ಬಿಟ್ಟೆ ಗೈಸ್. ಮುಂದೆ ಅಲ್ಲಿವರೆಗೂ ಹೋಗಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿಬಿಟ್ವಿ. ನೆಕ್ಸ್ಟ್ ಲೆವೆಲಾಗಿ ಆಟಾಡ್ಬಿಟ್ಟೆ ನಾನಂತೂ. ಯಪ್ಪ ನಾನು ಬೀಚಲ್ಲಿ ಈ ಥರ ಇಷ್ಟೊಂದು ಈ ಪಾಟಿ ಆಟಾಡೇ ಇರಲಿಲ್ಲ. ಆವಾಗಲೂ ಹೋಗಿ ಕುತ್ಕೊಂಡು ಚಿಲ್ ಮಾಡ್ತಿದ್ದೆ, ಬಟ್ ಮುಂದೆವರೆಗೂ ಹೋಗ್ಬಿಟ್ಟು ಆಟಾಡ್ಕೊಂಬಂದಿದ್ದೀನಿ. ಅದು ಎಂತ ಗೊತ್ತಾ ನಿಮಗೆ, ಇದು ಬೀಚ್ ಹೆಸರು ಹೇಳಿಲ್ಲಲ್ಲ, ಕುಮಟಾ ಬೀಚ್ ಗೈಸ್. ಕುಮಟಾ ಅಲೆಕ್ಸಾ ಅಂತ ಅಂದ್ಬಿಟ್ಟು ಪ್ರೈವೇಟ್ ಬೀಚ್ ಇದು ಗೈಸ್. ಒಂದು ಆರ್ಯಾಟೋದು ಒಂದು ಶೂಟ್ ಮಾಡಿದೆ. ಅದು ಹೆಂಗೆ ಬಂತು ಅಂತ ದೇವರನ್ನ ಗೊತ್ತಿಲ್ಲ, ಬಟ್ ಏನೋ ಒಂದು ರೇಂಜಿಗೆ ಮಾಡಿದ್ದೀನಿ. ಎಡಿಟ್ ಮಾಡಬೇಕು, ಸಿಂಪಲಾಗಿ ಮಾಡಿದ್ದೀನಿ, ಏನೋ ಒಂದು ಮೆಮೊರಿಗೆ. ಇಲ್ಲಿ ಬಂದಿರೋದಕ್ಕೂ ಒಂದು ಮೆಮೊರಿ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಒಂದು ಆರ್ಯಾಟೋದು ಒಂದು ಮಾಡಿದ್ದೀನಿ. ಚೆನ್ನಾಗಿರೋ ಒಂದು ಲೈಕ್ ಹಾಕ್ರಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಲೈಕ್ ಹಾಕ್ರಿ, ಶಾರ್ಟ್ಸ್ಗೂ ಹಾಕ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ಆಯಿತು, ರೀಲ್ಸ್ ಶೂಟ್ ಮಾಡಿದ್ದಾಯಿತು. ಇವಾಗ ಮಹಾಬಲೇಶ್ವರ ಟೆಂಪಲ್ಗೆ ಹೋಗಬೇಕು, ಗೋಕರ್ಣಕ್ಕೆ. ಸೊ ಗೈಸ್, ಇವಾಗ ನಾವು ಹೋಗ್ತಾಯಿದ್ವಿ ಮಹಾಬಲೇಶ್ವರ ಟೆಂಪಲ್ಗೆ. ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ನೆಕ್ಸ್ಟು ನಾವು ಮತ್ತೆ ಇಲ್ಲಿ ರೆಸಾರ್ಟಿಗೆ ಬಂದು ಸ್ಟೇ ಆಗ್ತೀವಿ. ಟ್ರೆಡಿಷ್ನಲ್ ಲೋಡ್ ಪಂಚೆ ಎಲ್ಲ ಹೊಟ್ಬಿಡೋರೆ ಇಲ್ಲ, ನಿಮಗೆ ನಾರ್ಮಲ್ ಹಾಕ್ಕೊಂಡಿದ್ದೀನಿ. ಬಿಟ್ಟಿಲ್ಲ ಅಂದರೆ 2 ಪಂಚೆ. ಟಚ್ ಮಾಡಿದ್ರೆ ಇವಾಗ ಫುಲ್ ಕಿರಿಕು. 1 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್. ಇವಾಗ ನಾವು ಪ್ಯಾಂಟು ಮತ್ತು ಶರ್ಟ್ ಹಾಕಿರೋದ್ರಿಂದ ನಮಗೆ ಒಳಗೆ ಅಲೋ ಇಲ್ಲ. ಅದಕ್ಕೋಸ್ಕರ ಪಂಚೆ ಮತ್ತು ಶಲ್ಯ ತಗೋಬೇಕು ನಾವು. ಗೊತ್ತಾ, ನಮಗೆ ಎಲ್ಲ ಗೊತ್ತಿದ್ರೂ ಬುದ್ಧಿ ಇಲ್ಲ, ನೆನಪಾಗಿಲ್ಲ. 16 ವರ್ಷ ಕಳೆದು ಎಜುಕೇಷನ್ ಜೈಲಿನಲ್ಲಿ. ವಿಂಟೇಜು ರೋಡ್ಸ್ ಎಲ್ಲ. ನಿಮ್ಮ ಹೆಸರಲ್ಲಿ ಎಷ್ಟು ಹೋಟ್ಲ್ಗಳಿದೆ ನೋಡ್ರಿ. ಹೋಟ್ಲು, ಅಲ್ಲಿ ಬಟ್ಟೆ ಅಂಗಡಿ. ಹಾಂ, ಇಲ್ಲೂ ಬಂತ. ಅಯ್ಯೋ ತಗೊಳ್ರಿ, ಎಲ್ಲ ಕಡೆ ಶ್ರೀ ಅಂಗಡಿಗಳೇ ಇದೆಯಪ್ಪ. ಇಲ್ಲಿ ಅಲ್ಲೂ ಇದೆಯಾ ಶ್ರೀ ಗುರುದತ್ತ. ಓ, ಅದು ಎಲ್ಲ ಹೆಸರಲ್ಲೂ ಕಾಮನ್, ಅದು ಶ್ರೀ ಅನ್ನೋದು. ಏನೇ ಇದ್ರು ಶ್ರೀ ಅಂತ ಇದೆಯಾ ಅಷ್ಟೇ. ನೋಡ್ರಿ ಏನು ಫಾರಿನರ್ಸ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಇದು ಗಣಪತಿ ಟೆಂಪಲ್. ಬರ್ರಿ ನಾವು ಮುಂದೆ ಹೋಗ್ಬೇಕಿನ್ನ. ಕಾಣಿಸಲ್ಲ ಅಷ್ಟೊಂದು. ಶ್ರೀ ಮಹಾಬಲೇಶ್ವರ ನಮಗೆ ಸ್ಪೆಷಲ್ ಎಂಟ್ರಿ ಗೈಸ್. ಪಂಚೆ ಇರಲಿಲ್ವಲ್ಲ, ಸೊ ನಾವು ಇಲ್ಲೇ ಚೇಂಜ್ ಮಾಡ್ತೀವಿ ನೋಡ್ರಿ. ರೋಡಲ್ಲಿ ಇಂಥ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ. ಅದಕ್ಕೆ ಯಾರಾದರೂ ಬರೋಕ್ಕಿಂತ ಮುಂಚೆ ಗೋಕರ್ಣ ಈ ಕಡೆ ದಕ್ಷಿಣ ಕನ್ನಡ ಸೈಡ್ ಯಾರಾದ್ರು ಬರ್ತಾರೆ, ಎಲ್ಲರೂ ಪಂಚೆ ಮತ್ತು ಶಲ್ಯನ ಕ್ಯಾರಿ ಮಾಡ್ಕೊಬಂದು, ಅವಾಗ ಈ ಕಷ್ಟ ಇರೋಲ್ಲ ಗೈಸ್. ನಮ್ಮದಕ್ಕೆ ಟ್ರೆಡಿಷ್ನಲ್ ರೆಡಿ ನೋಡ್ರಿ, ಇಷ್ಟೇ. ಪಟ ಪಟ ಅಂತ ರೆಡಿ ಆಗ್ಬಿಡ್ತೀವಿ ನಾವು. ಒಂದು ದೇವರು ಹತ್ತಿರದಿಂದ ಎಷ್ಟು ಸಕ್ಕತ್ತಾಗಾಯ್ತು ದರ್ಶನ, ಸೂಪರಾಗಾಯಿತು. ಜಾಸ್ತಿ ಹೊತ್ತು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಹತ್ತಿರದಲ್ಲೇ ಇದ್ರಿ ತುಂಬ ಹೊತ್ತು. ಸೊ ಅದನ್ನು ಮುಗಿಸ್ಕೊಂಡು ಇವಾಗ ಓಮ್ ಬೀಚ್ ಅಂತೆ ಗೈಸ್. ಏನೂ ಕಾಣಿಸ್ತಿಲ್ಲ ಕತ್ಲಲ್ಲಿ, ಏನು ಅನ್ಕೋಬೇಡಿ. ಇಲ್ಲಿ ಓಮ್ ಬೀಚ್ ಹತ್ರ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಕೆಫೆಲಿದ್ದಾರಂತೆ, ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವಾಗ ಕೆಫೆಗೆ ಹೋಗ್ಬಿಡಿ, ನಾನು ಊಟ ಗೀಟ ಮಾಡಿಕೊಂಡು ಬ್ಯಾಕ್ ಟು ದ ರೆಸಾರ್ಟ್. ಅನುರಾಗ್ ಒಂದು ರ್ಯಾಪ್ ಬರಲಿ, ಅನ್ಮೂನ್ ಒಂದು ರ್ಯಾಪ್ ಟೆಲ್ ಬ್ರೋ, ಫಾಸ್ಟ್ ಬ್ರೋ. ब्रो वेट ब्रो, टेल ब्रो. अनुराग विल रैप नाउ. मैंने सोचा लिखता हूँ कुछ अलग इस बार, उठाई जो कलम तो बस तेरा नाम ही लिखा इन हाथों ने. जज्बात अब रहे नहीं काबू में, दूर भले पर लगे तेरे साथ हूँ मैं. छू ना पाऊँ कैसा जाना जादू है, छीना पाऊँ मैं तुझ बिन. What does it mean, bro? Like it's for it's about love or what? Love only. Long distance love kind of. Dedicated to a girl. Dedicated to a girl. Nice bro. Not by me. It's a imaginary story which I built up. Okay bro, thank you. Yeah, thank you so much for the interview. Okay. ನೋಡಿ guys, ಪಾರ್ಟಿ ಹೆಂಗದೆ
ನೋಡ್ರಿ ಎಲ್ಲ ಫ್ರೆಂಡ್ಸ್ ಚಾಲಿ ಮಾಡ್ತಾರೆ ಸೂಪರ್ ಅಲ್ಲ. ಬರ್ರಿ ಕುತ್ಕೊಂಡು ಸ್ವಲ್ಪ ಊಟ ಗೀಟ ತರಿಸಿದ್ದಾರೆ ತಿನ್ನೋಣ. ಗೈಸ್ ಎಲ್ಲ ಊಟ ಎಲ್ಲ ಕಂಪ್ಲೀಟ್ ಆಯ್ತು. ಎಷ್ಟು ಖಾಲಿ ಮಾಡಿದೀವಿ ಅಂತಂದ್ರೆ 5,900 ರೂಪಾಯಿ ಬಿಲ್ ಆಯ್ತು. ನೆಕ್ಸ್ಟ್ ಇವಾಗ ರೆಸಾರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಫೈರ್ ಕ್ಯಾಂಪ್ ಹಾಕೋತೀವಿ. ನನ್ನ ದೀನಲ್ಲರೆ ಇಳಿದು ಇಳಿದು ಚಲವೇ ತಕೆ ಮನೆಗೆ ಮನೆ ಹೋಗುವೆ ನನ್ನಂತ ನಿನ್ನಂತ ಲಾ ಪಾಟೀಲ ಗೈಸ್ ಈಗ ರೀಚ್ ಆದ್ವಿ ನಮ್ಮ ರೆಸಾರ್ಟ್ಗೆ. ಸೊ ಫ್ರೆಶ್ ಅಪ್ ಆಗಿಬಿಡು. ಫೈರ್ ಕ್ಯಾಂಪ್ ಇತ್ತು, ಬಟ್ ಇವತ್ತು ನಮಗೆ ಫೈರ್ ಕ್ಯಾಂಪ್ ಇಲ್ಲ. ಯಾಕಂತಂದರೆ ಸಿಕ್ಕಾಪಟ್ಟೆ ಲೇಟಿಗೆ ಬಂದಿದ್ದೀವಿ. ಇಲ್ಲಿ ರೀಚ್ ಆಗಿರೋದೇ ನಾವು 12 ಗಂಟೆಗೆ. ಸೊ ಹಾಗಾಗಿ ಬೇರೆಯವರೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾವು ಹೋಗ್ಬಿಟ್ಟು ನಿಮ್ಗೊಂದು ವ್ಯೂ ತೋರಿಸ್ತೀನಿ ಇವಾಗ ಎಲ್ಲ ಹೇಗೆ ಅಂದ್ಬಿಟ್ಟು. ಸೊ ವಾ ಬನ್ನಿ. ನಥಿಂಗ್ ಈಸ್ ವಿಸಿಬಲ್ ಬ್ರೋ. ಗೈಸ್ ಇಲ್ಲಿ ನೋಡ್ರಿ ಕಾಣಿಸ್ತಿದ್ಯಾ? ಏನೋ ಕಾಣಿಸ್ತಿಲ್ಲ ಅನ್ಸುತ್ತೆ. ಸಿಗಡಿ ಫೈರ್ ಕ್ಯಾಂಪ್ ಇಲ್ಲೊಂದಿದೆ. ಇಲ್ಲಿ ನಮ್ಮವರು ಜಾಲಿ ಮಾಡ್ತಾವ್ರೆ ವಿತೌಟ್ ಫೈರ್. ಅದು ಇಲ್ಲಿ ಸ್ವಲ್ಪ ಜಾಲಿ ಮಾಡಿಬಿಟ್ಟು ನಾವು ಹೋಗ್ತೀವಿ. ಚಿಕ್ರಿ ಚಿಕ್ರಿ ಗುಡ್ ಮಾರ್ನಿಂಗ್. ಕ್ಯಾಂಪ್ ಫೈರ್ ಎಲ್ಲ ಮುಗಿಸ್ಕೊಂಡು ಮಲಗಿಬಿಟ್ವಿ. ಸೊ ಈಗ ಎದ್ದು ಸ್ವಲ್ಪ ಫೋಟೋಶೂಟ್ ಗಿಟ್ ಮಾಡಿಕೊಂಡು ಟಿಫನ್ನು ಎಲ್ಲ ಮಾಡಿಕೊಂಡು ಇವಾಗ 1 ಅವರ್ಗೆ ಬೋಟಿಂಗ್ ಹೋಗಬೇಕು. ಸ್ವಲ್ಪ ಫೋಟೋ ಹಿಡಿಬೇಕು. ನೋಡೋಣ ಬನ್ನಿರಿ. ಮತ್ತು ಇನ್ನೊಂದು ಸರಿ ವ್ಯೂ ನೋಡ್ಕೊಂಬಿಡಿ. ನೈಟು ಇಲ್ಲೇ ಕ್ಯಾಂಪ್ ಫೈರ್ ಹಾಕ್ಬಿಟ್ಟು ನಾವು ಸೈಕಾಗಿ ಎಂಜಾಯ್ ಮಾಡಿದ್ದು. ಈಗ ಸ್ವಲ್ಪ ಕೆಲವೊಂದು ಫೋಟೋಸ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಔಟ್ಫಿಟ್ಟಲ್ಲಿ ಗೈಸ್ ಇವತ್ತು ಚೆನ್ನಾಗಿದೆಯಾ? ಹಿಂಗೆ ಕಾಣಿಸಲ್ಲ ಅಂತ ಈ ಔಟ್ಫಿಟ್ಟಲ್ಲಿ ಕ್ಲಿಕ್ಸ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಗೈಸ್. ಈಗ ತೋರಿಸ್ತಾ ಇದ್ದೀನಿಲ್ಲ ನೋಡ್ರಿ, ವೈಟ್ ಕಲರ್ ಫಾರ್ಮರ್ಸ್ ಹಾಕ್ಕೊಂಡಿದ್ದೀನಿ ಪ್ಯಾಂಟು. ಹೋಗ್ಬೇಕಾದ್ರೆ ಯಾವ ಪಾರ್ಟಿ ಫುಲ್ ಡಾರ್ಕ್ ಆಗಿರ್ತದೆ ತೋರಿಸ್ತೀನಿ ನಿಮಗೆ ಆಮೇಲೆ. ವೈಟ್ ಹಾಕೊಂಡ್ರೆ ಅದೇ ಸಮಸ್ಯೆ ಗೈಸ್. ಟಿಫನ್ಗೆ ಇವತ್ತು ಪಲಾವು, ಮೊಸರು ಬಜ್ಜಿ ಎಲ್ಲ ಮಾಡಿದ್ದಾರೆ. ಸೊ ತಿನ್ನುವ. ಔಟ್ಫಿಟ್ ಚೇಂಜ್ ಆಗುತ್ತಾ? ಸಿಕ್ಕಾಬಡೆ ಬಿಸಿಲು ಗೈಸ್. ಯಪ್ಪ ಆ ಶರ್ಟಲ್ಲಿ ಹಾಕೊಂಡು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಟಿಫನ್ ಮಾಡಿದ್ರೆ ಫುಲ್ ಬೆವ್ತಾಗ್ಬಿಟ್ಟಿದೆ. ಸೊ ಅದಕ್ಕೆ ಇನ್ನೊಂದು ಔಟ್ಫಿಟ್ ತಂದಿದ್ನಲ್ಲ, ಇದು ಸ್ವಲ್ಪ ಕೂಲಾಗಿದೆ. ಇದು ಹಾಕ್ಕೊಂಡು ಸ್ವಲ್ಪ ಹೋಗ್ಬಿಟ್ಟು ಮಜಾ ಮಾಡುವ. ಅಷ್ಟು ಸೆಕೆ ಫುಲ್ಲು ಯಪ್ಪ ಆಯ್ತಾ ಇಲ್ಲ ಗೈಸ್. ರೀಲ್ಸ್ ಮಾಡ್ತಾವೆ ನೋಡ್ರಿ ಇಲ್ಲಿ. ಹೋಗೋಣ ಬ್ರಾ. ಗೈಸ್ ನಾನು ಅವಾಗಲೇ ರೂಮ್ ತೋರಿಸಲಿಲ್ಲ ಅಲ್ವಾ, ಇವಾಗ ತೋರಿಸ್ತೀನಿ ನೋಡ್ರಿ. ಗಲೀಜಾಗಿ ಇಟ್ಕೊಂಡಿದ್ದೀವಿ. ಶಮಸ್ ಪುಡಿ ಏನು ಅನ್ಕೋಬೇಡ್ರಿ. ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ವಿ ನೀಡ್ ಟು ಗೋ ಫಾರ್ ಹೊನ್ನಾವರ. ನಾವು ಹೊನ್ನಾವರಕ್ಕೆ ಹೋಗೋಣ ನೋಡ್ರಿ. ಚೆನ್ನಾಗಿತ್ತು ಗೈಸ್. 4 ಜನ 2 ಬೆಡ್ ಹಾಕೊಂಡು ಶಿಸ್ತಾಗಿ ಹೋಗ್ಬಿಟ್ವಿ. ಸೇ ಬಾಯ್ ಟು ದಿಸ್ ರೆಸಾರ್ಟ್. ಬಾಯ್ ಅಂದ್ಬಿಟ್ಟು ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ. ಗೈಸ್ ಇವಾಗ ಬೋರ್ಡಿಂಗ್ಗೆ ಬಂದಿದ್ದೀವಿ ಗೈಸ್. ಗ್ರೀನರಿ ಬೋಟ್ ಮ್ಯಾನ್. ಎಸ್ ಮ್ಯಾಮ್, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಬೋಟ್ ಬಂತು ಗೈಸ್. ಇದರಲ್ಲೇ ಇವಾಗ ಟ್ರಾವೆಲ್ ಮಾಡೋದು ನಾವು. ಗಾಡಿ ಬ್ರಾ ಸ್ಟಾಪ್ ಮಾಡಿದ್ರಾ? 1 ಅವರ್ ಬೋಟಿಂಗ್ ಇವಾಗ. Emotional damage. ಯಾರು ನೀನು ಮಲ್ಲಿಗೆ ಹೂವೆ ಹೇಳೆ ಓ ಚೆಲುವೆ.
ಚೆಲುವಿನ ಹೂವೇ ಸೌಂದರ್ಯ ಸಂಗೀತ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ವಿರಮಾತೆಗೆ ನದಿಯೇ ಓ ನದಿಯೇ ನಿನಗಾಗಿ ನಾ ಕಾಯುವೆ ದಿನವೂ ನೀಡುವ ದಾರಿಯ ಕಾಣುವೆ ಸಾಗರ ದಾಚೆಯಲ್ಲೋ ಸೇರುವ ಆಸೆಯಲ್ಲೇ ಮನಸ್ಸು ಕೂಡ ನೀನೇ ರಘುವ ಸಾರ ನೀನೇ ಗುರುವ ನೂರು ಶರಣ ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ಈ ಗಳಿಗೆ ನೀ ನೋಡ ನೋಟವೆಲ್ಲ ನನ್ನನ್ನೇ ಕೊಲ್ಲುವ ಹಾಗೆ ನೀ ಮೋಡಿ ಮಾಡುವಾಗ ನಾ ನಿಂತು ಸೋತ ಹಾಗೆ ನೀನಂತ ಮಾಯಗಾತಿಯೇ ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ಫೈನಲಿ ಬೋಟಿಂಗ್ ಮುಗೀತು ಗೈಸ್. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದ್ವಿ. ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಎಲ್ಲನೂ ಇವಾಗ ನಾವು ರೀಚ್ ಆಗಿದ್ದೀವಿ ಅಪ್ಸರಕೊಂಡ ಫಾಲ್ಸ್ಗೆ. ಸನ್ಸೆಟ್ ವ್ಯೂ ಪಾಯಿಂಟು, ಮರೀನ್ ಪಾರ್ಕು, ಮರೀನ್ ಇಂಟರ್ಪ್ರಿಷನ್ನು, ಬೀಚು. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಡೈರೆಕ್ಟಾಗೆ ಬೆಂಗಳೂರಿಗೆ ಹೋಗ್ತೀವಿ. ನಿಮಗೆ ಫಾಲ್ಸ್ ತೋರಿಸ್ತೀನಿ, ಬನ್ನಿ. ಹೀಗೆ ಹೋಗಬೇಕು ಗೈಸ್. ವೇ ಟು ಅಪ್ಸರಕೊಂಡ. ವಿತ್ ಅಪ್ಸರಸ್. ನಮ್ಮ ಅಖಿಲ್ ಅವ್ರು ನನ್ನ ಬಗ್ಗೆ ಹೇಳ್ತಾರಂತೆ. ಏನಿಲ್ಲ, ಅಭಿ ದ ಹೀರೋ. ಅಷ್ಟೇನಾ? ಓ, ನಮ್ಮ ಮ್ಯಾನೇಜರ್ ನನಗೆ ಹೀರೋ ಅಂದ್ಬಿಟ್ರು. ಬೇರೆ ಏನಾದರೂ ಒಂದು ತಿಂಗಳಲ್ಲಿ ನನ್ನ ಬಗ್ಗೆ ಏನು ಅನಿಸ್ತು, ಏನಾದರೂ ಹೇಳಿ. ಒನ್ ವರ್ಡ್ ಅಬೌಟ್ ಅಭಿ. ಒನ್ ವರ್ಡ್. ಏನಿಲ್ಲ, ಅಭಿ ಇಸ್ ಅ ಗುಡ್ ಗೈ ಅಂತ ಅನ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಏನು ನಿಜನ. ಎಕ್ಸಲೆಂಟ್ ಗೈ. ನೋಡ್ರಿ ಅಲ್ಲಿ ಹೆಂಗೆ ಹೇಳ್ತಾರೆ ಮ್ಯಾಮು. ನೀವು ಹಂಗೆ ಹೇಳ್ಬೇಕೇನಾದ್ರೂ ಆ ಥರ ಹೇಳ್ಬಿಟ್ಟು ಪ್ರೈಸ್ ಮಾಡಿಸ್ಕೊಳ್ಳೋದು. ನಾನೇನು ಹೇಳಿದ್ನ ಮ್ಯಾಮ್ಗೆ, ಮ್ಯಾಮ್ ಹಿಂಗೆ ಹೇಳಿ ಅಂತ. ಅಲ್ಲ ಅಭಿ, ನೀವು ರೆಕಾರ್ಡ್ ಮಾಡಿ, ನಾನು ಹೇಳ್ತೀನಿ. ಆಗ್ತಾ ಇದೆ ಮ್ಯಾಮ್. ಹೌದಾ? ಅಭಿ ಈಸ್ ವಾಕಿಂಗ್ ವಿತ್ ಅಪ್ಸರೇಸ್ ಟು ಅಪ್ಸರಕೊಂಡ. ನೋಡಿ ಫಾಲ್ಸು ಅಪ್ಸರಕೊಂಡ ಬೆಜ್ಜನ್ ವಾಟರ್ ಇರುತ್ತೆ ಅನ್ಕೊಂಡ್ರಿ, ಬಟ್ ಅಷ್ಟೇ ಇರೋದು ಸದ್ಯಕ್ಕೆ. ನಮ್ಮ ರಿಯಾಕ್ಷನ್ ಇಷ್ಟೇ ಗೈಸ್. ಫಾಲ್ಸ್ ಓಕೆ, ಬಟ್ ವ್ಯೂ ಸೂಪರ್ ಆಗಿದೆ ಗೈಸ್. ನೋಡ್ರಿ, ನೈಸ್ ಅಲ್ವಾ? ಆಕಾಶ ಭೂಮಿಯಿಂದ ಒಂದಾಗಿದೆ. ಶಿವಮೊಗ್ಗ ಬಂದಿದ್ದೀವಿ. ಇಲ್ಲಿ ನಮ್ಮ ಕೊಲ್ಲಿಗ್ ಶ್ರವಣ ಅವರ ಮನೆಗೆ ಬಂದಿದ್ದೀವಿ. ಸೊ ನಾವು ಬರ್ತೀವಿ ಅಂದ್ರೆ ಅವ್ರ ಮನೆಯಲ್ಲಿ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ. ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಬರ್ಸ್ಬಿಟ್ಟು ಬ್ಯಾಕ್ ಟು ಬೆಂಗಳೂರು ಹೋಗೋದಷ್ಟೇ ಗೈಸ್. ಇದು ತೀರ್ಥಹಳ್ಳಿ ರೋಡು ಶಿವಮೊಗ್ಗದಲ್ಲಿ. ಈ ಕಡೆ ಪೂರ್ತಿ ಅಡಿಕೆ ತೋಟಗಳು. ಸೂಪರ್ ಅಲ್ವಾ? ಇದ್ರೆ ಥರ ಇರಬೇಕು ಗೈಸ್, ಸಖತ್ತಾಗಿರ್ತದೆ. ಈ ಸಲ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಇವಾಗ ಬ್ಯಾಕ್ ಟು ಬೆಂಗಳೂರು. ಸೊ ಓಕೆ ಗೈಸ್, ಇಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ಎಷ್ಟು ಮನೆ ಹೋಗ್ತೀನಿ. ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್. ಸಿ ಯು ಗೈಸ್. ಬಾಯ್.